ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಚಾನಲ್ ಹೊಸಬ್ರು ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ತಪ್ಪದೆ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ನಾನು ಇವತ್ತಿನ ವಿಡಿಯೋದಲ್ಲಿ ಮುಖಕ್ಕೆ ಕಡಲೆ ಹಿಟ್ಟನ್ನು ನಾವು ಹಚ್ಚೋದ್ರಿಂದ ನಿಜವಾಗ್ಲೂ ಮುಖ ಬೆಳ್ಳಗಾಗುತ್ತಾ, ಹಾಗೆಯೇ ಈ ಕಡಲೆ ಹಿಟ್ಟು ನಮ್ಮ ಒಂದು ಸೌಂದರ್ಯವನ್ನು ಹೇಗೆ ಹೆಚ್ಚಿಸ್ತದೆ, ಈ ಕಡಲೆ ಹಿಟ್ಟಿಂದ ಏನೆಲ್ಲ ಪ್ರಯೋಜನ ಇದೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಕಡಲೆ ಹಿಟ್ಟು ನಮ್ಮ ಚರ್ಮಕ್ಕೆ ತುಂಬಾ ಒಳ್ಳೆಯದು. ನಾವು ಪ್ರತಿನಿತ್ಯ ಬಳಕೆ ಮಾಡುವಂತಹ ಸೋಪಿಗಿಂತಲೂ ಕೂಡ ಕಡಲೆ ಹಿಟ್ಟು ನಮ್ಮ ಚರ್ಮಕ್ಕೆ ತುಂಬಾ ಒಳ್ಳೆಯದು. ಕಡಲೆ ಹಿಟ್ಟಿನಲ್ಲಿ ನಮ್ಮ ಚರ್ಮಕ್ಕೆ ಹಾನಿಕರವಾಗಿರುವಂತಹ ಯಾವುದೇ ಅಂಶಗಳು ಕೂಡ ಇರೋದಿಲ್ಲ. ಸೊ ಇದನ್ನು ನಾವು ಬಳಕೆ ಮಾಡೋದ್ರಿಂದ ಚರ್ಮದ ಮೇಲೆ ಆಗಿರುವಂತಹ ಕಲೆಗಳನ್ನು ಕೂಡ ನಾವು ಗುಣಪಡಿಸ್ಕೊಳ್ಬಹುದು. ಇನ್ನು ನಾವು ಅದನ್ನು ದಿನನಿತ್ಯವೂ ಕೂಡ ಬಳಸೋದ್ರಿಂದ ನಮ್ಮ ಒಂದು ಮುಖದ ತ್ವಚೆ ಕೂಡ, ಅಂದರೆ ಮುಖದ ಕಾಂತಿ ಕೂಡ ಹೆಚ್ಚಾಗ್ತದೆ. ತ್ವಚೆ ಕೂಡ ತುಂಬ ಕ್ಲೀನ್ ಆಗುತ್ತೆ. ಹಾಗೆ ಮೊಡವೆ ಕಲೆಗಳು ಕೂಡ ಕಡಿಮೆ ಆಗುತ್ತೆ. ಹಿಂದಿನ ಕಾಲದಲ್ಲಿ ಹೆಚ್ಚಾಗಿ ಕಡಲೆ ಹಿಟ್ಟನ್ನು ನಾವು ಬಳಸ್ತಾ ಇದ್ವಿ. ಆದರೆ ಇಂದಿನ ದಿನಗಳಲ್ಲಿ ಹೆಚ್ಚಾಗಿ ನಾವು ಕೆಮಿಕಲ್ ಇರುವಂತಹ ಫೇಸ್ ವಾಶ್ ಆಗಿರ್ಬೋದು, ಬಾಡಿ ಲೋಷನ್ ಆಗಿರ್ಬೋದು, ಸೊ ಇತ್ಯಾದಿಗಳನ್ನು ಬಳಸ್ಕೊಳ್ಳೋದ್ರಿಂದ ಚರ್ಮದ ಸಮಸ್ಯೆಗಳು ಕೂಡ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ. ಹೀಗಾಗಿ ನಾವು ಕಡಲೆ ಹಿಟ್ಟನ್ನು ಬಳಕೆ ಮಾಡೋದ್ರಿಂದ ಇಂತಹ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡಿಬಹುದು. ಹಾಗೆಯೇ ಮುಖದ ಮೇಲೆ ಉಂಟಾಗಿರುವಂತಹ ಮೊಡವೆಗಳ ಕಲೆಗಳು ಕೆಲವೊಮ್ಮೆ ಹೋಗದೆ ಹಾಗೆ ಉಳಿದುಕೊಂಡಿರುತ್ತದೆ. ಸೊ ಹಾಗಾಗಿ ನಾವು ಆ ಟೈಮಲ್ಲಿ ಏನು ಮಾಡೋದು, ದಿನನಿತ್ಯ ಈ ಕಡಲೆ ಹಿಟ್ಟಿನ ಮುಖವನ್ನು ತೊಳ್ಕೊಳ್ಳೋದ್ರಿಂದ ಕೂಡ ಮೊಡವೆ ಕಲೆಗಳು ಕಡಿಮೆ ಆಗ್ತಾ ಬರುತ್ತೆ. ಇನ್ನು ಮುಖ್ಯವಾಗಿ ಮುಖದಲ್ಲಿ ಎಣ್ಣೆ ಅಂಶ ಇರುವ ಚರ್ಮಕ್ಕೆ ಕಡಲೆ ಹಿಟ್ಟು ತುಂಬಾ ಪ್ರಯೋಜನಕಾರಿಯಾಗಿದೆ ಅಂತಲೇ ಹೇಳ್ಬೋದು. ಆದರೆ ಆಯಿಲಿ ಸ್ಕಿನ್ ಇರೋರು ಕಡಲೆ ಹಿಟ್ಟನ್ನು ಹೆಚ್ಚಾಗಿ ಯೂಸ್ ಮಾಡೋದ್ರಿಂದ ಆಯಿಲಿ ಸ್ಕಿನ್ ಇರುತ್ತೆ ನೋಡಿ, ಅದು ಕಡಿಮೆ ಆಗ್ತಾ ಬರುತ್ತೆ. ಯಾವ ರೀತಿ ಯೂಸ್ ಮಾಡೋದು ಅಂದರೆ, ಸ್ವಲ್ಪ 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ರೋಸ್ ವಾಟರ್ನ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಪೇಸ್ಟ್ ಥರ ಮಾಡಿಕೊಂಡು ಮುಖಕ್ಕೆ ಹಚ್ಕೊಳ್ಳಿ. ಮುಖಕ್ಕೆ ಹಚ್ಕೊಂಡು ಒಂದು 20 ನಿಮಿಷ ಆದಮೇಲೆ ಮುಖವನ್ನು ವಾಶ್ ಮಾಡಿ. ಹೀಗೆ ಮಾಡ್ತಾ ಬರೋದ್ರಿಂದ ವಾರದಲ್ಲಿ 1 ಅಥವಾ 2 ಸಲ ಮಾಡ್ತಾ ಬರೋದ್ರಿಂದ ಆಯಿಲಿ ಸ್ಕಿನ್ ಏನಿದೆ ನೋಡಿ, ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಹಾಗೆಯೇ ಇದನ್ನು ವಾರದಲ್ಲಿ 2 ಸಲ ಮಾಡಿ. ಅಷ್ಟೇ ಅಲ್ಲದೆ ನಮ್ಮ ಮುಖದ ಮೇಲೆ ಆಗಿರುವಂತಹ ಮೊಡವೆಗಳ ನಿವಾರಣೆ ಮಾಡೋದಕ್ಕೂ ಕೂಡ ಕಡಲೆ ಹಿಟ್ಟು ತುಂಬಾ ಪ್ರಯೋಜನಕಾರಿಯಾಗಿದೆ. ಇನ್ನು ಆರೋಗ್ಯಕರವಾದ ಹಾಗೂ ಉತ್ತಮ ಕೂದಲನ್ನು ಬೇಕು ಎನ್ನುವವರು ಕೂಡ ಒಂದು ಬೌಲ್ನಲ್ಲಿ 2 ಟೀ ಚಮಚದಷ್ಟು ಕಡಲೆ ಹಿಟ್ಟು, ಹಾಗೆಯೇ 1 ಮೊಟ್ಟೆಯ ಬಿಳಿ ಭಾಗ, 1 ಟೀ ಸ್ಪೂನು ಮೊಸರು, ಹಾಗೆ ಅರ್ಧ ಟೀ ಚಮಚ ನಿಂಬೆ ರಸವನ್ನು ಸೇರಿಸಿ ಮಿಶ್ರಣ ಮಾಡಿಕೊಂಡು ಕೂದಲಿನ ಪ್ಯಾಕ್ ರೀತಿ ಕೂಡ ತಯಾರಿಸ್ಕೊಳ್ಬೋದು. ಈ ಪ್ಯಾಕನ್ನು ಕೂದಲಿನ ಬುಡದಿಂದ ಹಿಡಿದು ಎಲ್ಲ ಕಡೆ ಕೂಡ ತಲೆಯಲ್ಲಿ ಹಚ್ಚಿ ಸ್ವಲ್ಪ ಸಮಯ ಬಿಟ್ಟು ತಲೆ ಕೂದಲನ್ನು ತೊಳಿಬೇಕು. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಡ್ಯಾಂಡ್ರಫ್ನ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಸೊ ಇದಿಷ್ಟು ಕಡಲೆ ಹಿಟ್ಟನ್ನು ಬಳಸೋದ್ರಿಂದ ಸಿಗುವಂತಹ ಒಂದು ಪ್ರಯೋಜನಗಳು. ಸೊ ಎಲ್ಲರಿಗೂ ಕೂಡ ಇವತ್ತಿನ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ಇನ್ನು ಹೆಚ್ಚು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.